ನಮಸ್ಕಾರ ಎಲ್ಲರಿಗೂ. ಅಮೃತಿ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬಿಸಿ ಬಿಸಿ ಅನ್ನದ ಜೊತೆ ಮೂಲಂಗಿ ಸಾರನ್ನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ದೆ. ಬನ್ನಿ, ಈ ಟೇಸ್ಟಿಯಾಗಿರುವ ಹೆಲ್ದಿಯಾಗಿರುವ ಮೂಲಂಗಿ ಸಾರು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲಿಗೆ ಸೈಡಲ್ಲಿ ಬೇಳೆಯನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಕಪ್ ಅಳತೆಯಷ್ಟು ಬೇಳೆ ಹಾಗೂ ಟೊಮೆಟೊವನ್ನು ಹಾಕಿ ಸೈಡಲ್ಲಿ ನಾನು ಕುಕ್ಕರಲ್ಲಿ 3 ವಿಸಿಲ್ ಕೂಗಿಸ್ಕೊಂಡು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಅದಾದ ನಂತರ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಪ್ಯಾನ್ನ ಬಿಸಿ ಮಾಡಿ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆ ಹಾಕಿ ನಾನಿಲ್ಲಿ ಒಂದು ಮೂಲಂಗಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸ್ಮಾಲ್ ಟು ಮೀಡಿಯಮ್ ಸೈಜಷ್ಟು ನಾನು ರೌಂಡಲ್ಲಿ ಈ ಮೂಲಂಗಿಯನ್ನು ಕಟ್ ಮಾಡಿ ಎತ್ತಿಟ್ಕೊಂಡೀನಿ. ನೀವೇ ನೋಡ್ತಾ ಇರ್ಬೋದು, ರೌಂಡಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೀನಿ. ಅತಿ ತೆಳುವಾಗಿಯೂ ಕಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಅತಿ ದಪ್ಪಾಗಿಯೂ ಕಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಒಂದು ಸ್ಮಾಲ್ ಟು ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೋಬೇಕು. ಸೊ ನಾನದು ನೀಟಾಗಿ ಫ್ರೈ ಆಗೋವರೆಗೂ ನಾನಿಲ್ಲಿ ಕುದಿಸಿ ಇಟ್ಟಿರುವಂತಹ ಬೇಳೆಯನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆಯಲ್ಲಿರುವಂತಹ ಎಕ್ಸ್ಟ್ರಾ ವಾಟರ್ ನೀರನ್ನು ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಳೆಯನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಇತ್ತಂತಂದ್ರೆ ನೀಟಾಗಿ ಅದು ಸ್ಮ್ಯಾಶ್ ಆಗಂಗಿಲ್ಲ. ಇಲ್ಲಿ ಜಾಸ್ತಿ ಬಿಸಿ ಇದ್ದಾಗ ಅದು ಸ್ಮ್ಯಾಶ್ ಆಗ್ತದೆ, ಸ್ವಲ್ಪ ಇದು ಆರಿದ ಮೇಲೆ ಅದು ನೀಟಾಗಿ ಸ್ಮ್ಯಾಶ್ ಆಗಂಗಿಲ್ಲ. ಸೊ ಹೀಗಾಗಿ ಅದರಲ್ಲಿರುವಂತಹ ನೀರನ್ನು ನಾನಿಲ್ಲಿ ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಬೇಳೆಯನ್ನು ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಳೆಗೆ ನಾನು ಹೇಳಿದ್ನಲ್ಲ, ಸ್ವಲ್ಪ ಇದರಲ್ಲೇ ಕುದಿಯುವಾಗನ ಕುಕ್ಕರ್ ಇಡ್ತೀವಲ್ಲ ಆ ಟೈಮಲ್ಲೇ ಬೆಳ್ಳುಳ್ಳಿ, ನೆಕ್ಸ್ಟ್ 4-5 ಟೊಮೆಟೊ, ಮೀಡಿಯಮ್ ಸೈಜಿನ ಟೊಮೆಟೊ ಹಾಗೂ ಒಂದು ಟೀ ಕುಡಿಯೋ ಲೋಟ ಇರೋದಲ್ಲ, ಆ ಟೀ ಕುಡಿಯೋ ಕಪ್ ಅಳತೆಯಷ್ಟು ನಾನಿಲ್ಲಿ ಬೇಳೆಯನ್ನು ತೊಗೊಂಡು ಕುಕ್ಕರನ್ನು 3 ವಿಸಿಲ್ ಕೂಗಿಸ್ಕೊಂಡಿದ್ದೆ. ಸೊ ಅದನ್ನೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಇದಕ್ಕಷ್ಟ ಒಂದು ಕೊತ್ತಂಬರಿ ಹಾಗೂ ಕರಿಬೇವು ಸೊಪ್ಪನ್ನು ಇದರಲ್ಲಿ ಹಾಕಿ ನಾನು ಇದನ್ನು ಬಾಯ್ಲ್ ಮಾಡ್ಕೊಂಡೀನಿ. ಈ ರೀತಿ ನೀಟಾಗಿ ಸ್ಮ್ಯಾಶ್ ಆದಮೇಲೆ ನೀರೇನು ತೊಗೊಂಡಿರ್ತೇವಲ್ಲ ಆ ನೀರನ್ನು ವಾಪಸ್ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು ಆಯ್ತು. ಅಷ್ಟರೊಳಗೆ ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಮೂಲಂಗಿನೂ ಕೂಡ ಕರೆಕ್ಟಾಗಿ ಬೆಂದಿದ್ದಾವೆ. ಅಂದರೆ ಈ ಕಲರ್ ಚೇಂಜಸ್ ಆಗೈತಲ್ಲ, ಅಂದರೆ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗ್ತೈತಿ. ಸ್ವಲ್ಪ ಆವಾಗಲೇ ತೋರಿಸ್ದಂಗೆ ಉಪ್ಪು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬಾಯ್ಲ್ ಮಾಡ್ಲಿಕ್ಕೆ ಇಡಬೇಕು. ಅಂದರೆ ಮೆತ್ತಗಾಗ್ತೈತಿ. ಹಂಗೆ ಬೇಳೆಯನ್ನು ಹಾಕಿದ್ರೆ ಅಷ್ಟು ಮೆತ್ತಗಾಗಂಗಿಲ್ಲ. ನಾವು ಇದೇ ಒಂದು ಟೈಮ್ ಒಳಗೆ ಮೆತ್ತಗೆ ಮಾಡ್ಕೋಬೇಕಾಗ್ತೈತಿ. ಅದಾದ ನಂತರ ಖಾರವನ್ನು ಎಣ್ಣೆಯಲ್ಲಿ ಹಾಕೊಂಡ್ರೆ ಕಲರು ಕೂಡ ಚೆನ್ನಾಗಿ ಬರ್ತೈತಿ. ಹಾಗೂ ಉಪ್ಪು ಮುಂಚೆನೇ ಹಾಕಿದ್ದೆ. ಅದಾದ ನಂತರ ಹುಣಸೆ ಹುಳಿಯನ್ನು ಹಾಕಿ, ಅರಿಶಿನ ಪುಡಿಯನ್ನು ಹಾಕಿ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೆಲ್ಲವನ್ನು ಕೂಡ ಹಾಕ್ಬೋದು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸಾಂಬಾರು ಪೌಡರನ್ನು ಇದೇ ಟೈಮಲ್ಲಿ ಹಾಕಿ, ಎಲ್ಲವನ್ನು ಕೂಡ ಇದೇ ಟೈಮಲ್ಲಿ ಹಾಕಿ ನೀಟಾಗಿ ನಾವು ಒಂದು ಕುದಿ ಕುದಿಸ್ಕೋಬೇಕು. ಒಂದು ಕುದಿ ಕುದ್ದಾದಮೇಲೆ ಸ್ಮ್ಯಾಶ್ ಮಾಡಿರುವಂತಹ ಬೇಳೆಯನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೋಬೇಕಾಗ್ತೈತಿ. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮಗೆ ಟೇಸ್ಟಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ಮೂಲಂಗಿ ಸಾರು ರೆಡಿಯಾಗಿರ್ತೈತಿ. ಈ ಮೂಲಂಗಿ ರೊಟ್ಟಿ ಜೊತೆನೂ ತಿನ್ಬೋದು. ಆಮೇಲೆ ಈ ರೀತಿ ಸಾಂಬಾರು ಕೂಡ ಮಾಡ್ಕೋಬಹುದು. ಮೂಲಂಗಿಯಿಂದ ಪರೋಟನೂ ಕೂಡ ಮಾಡ್ಕೋಬಹುದು ಹಾಗೂ ಪಲ್ಯನೂ ಕೂಡ ಮಾಡ್ಕೋಬಹುದು. ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರ್ತೈತಿ. ಟೇಸ್ಟು ಕೂಡ ಚೆನ್ನಾಗಿ ಬರ್ತೈತಿ. ನನ್ನ ವ್ಲಾಗ್ಸ್, ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬಿಸಿ ಬಿಸಿ ಅನ್ನ, ತುಪ್ಪ ಹಾಗೂ ಮೂಲಂಗಿ ಸಾರು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದ್ರ ಜೊತೆ ಒಂದು ಹಪ್ಪಳ ಕೂಡ ಒಂದು ಒಳ್ಳೆ ಕಾಂಬಿನೇಷನ್. ಇಷ್ಟ ಸಿಂಪಲ್ಲಾಗಿ ಬೇಸರ ಆದಾಗ ಈ ಥರ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ.
ನಾನು ಮೂಲಂಗಿಯನ್ನು ಬೇಳೆಯಲ್ಲಿ ಹಾಕಿ ಬಾಯ್ಲ್ ಮಾಡಿಲ್ಲ. ಸೈಡಲ್ಲಿ ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನು ನಾನು ಫ್ರೈ ಮಾಡ್ಕೊಂಡೀನಿ. ಅಂದ್ರೆ ಟೇಸ್ಟ್ ಹಂಗೆ ರಿಮೈನ್ಸ್ ಉಳಿತೈತಿ. ಟೇಸ್ಟು ಕೂಡ ಚೆನ್ನಾಗಿ ಬರ್ತೈತಿ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.